ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇನ್ನು ನೈಟ್ ಅಪ್ಡೇಟ್ ಬಂದಿದ್ದು ನಮ್ಮ IPL ನ ಬಗ್ಗೆ. ಅದರಲ್ಲೂ ಅಲ್ಲದೆ IPL ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳಿಗಂತೂ ತುಂಬಾ ವೆರಿ ಕಾಸ್ಟ್. ಅದರಲ್ಲೂ ಅಲ್ಲದೆ ಹೇಗೆ ICC ಇವೆಂಟ್ ಗಳಲ್ಲಿ ಮಧ್ಯ ಅಡ್ವರ್ಟೈಸ್ಮೆಂಟ್ ಆಗಕ್ಕೆ ಇಷ್ಟಿಷ್ಟು ಲಕ್ಷಗಳು ತಗೋತಾರ, ಹಾಗೆ IPL ಅಲ್ಲೂ ಸಹ ಅದೇ ರೀತಿ ಪ್ರೈಸ್ ಗಳು ಇರೋದು. ಆದ್ರೆ ಈ ಸಲ IPL ನಲ್ಲಿ ತಂಬಾಕು ಮತ್ತೆ ಆಲ್ಕೋಹಾಲ್ ನ ಬ್ಯಾನ್ ಮಾಡ್ಬೇಕು ಅಂತ BCCI ಈ ತರ ಸ್ಟ್ರಿಕ್ಟ್ ರೂಲ್ಸ್ ನ ತಂದಿದ್ದಾರೆ. ಒಂದು ಒಳ್ಳೆ ವಿಷಯನೇ, ಒಂದು ಒಳ್ಳೆ ಇಂಪ್ಲಿಮೆಂಟ್ ಮಾಡಿರೋದು ನಮ್ಮ BCCI. ಅದೇ ರೀತಿ ಬೆಟ್ಟಿಂಗ್ ಆಪ್ ಗಳನ್ನು ಸಹ ಮಧ್ಯ ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತಲ್ಲ, ಅದನ್ನು ಬ್ಯಾನ್ ಮಾಡಿದ್ರೆ ಒಂದು ಒಳ್ಳೆ ವಿಷಯ. ಆದ್ರೆ BCCIಗೆ ಅದರಿಂದನೂ ದುಡ್ಡು ಹೋಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅದರಿಂದನೂ ದುಡ್ಡು ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅದನ್ನು ಬ್ಯಾನ್ ಮಾಡಿದ್ರೆ ಒಂದು ಒಳ್ಳೆ ವಿಷಯ ಆಗುತ್ತೆ. ಎಲ್ಲಾ ಜನರೇಷನ್ ಅವ್ರಿಗೂ ಸಹ ತುಂಬಾ ನಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲೇ ಆ ತರ ಬೆಟ್ಟಿಂಗ್ ನ ಆಡಿ ದುಡ್ಡನ್ನ ಕಳ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋಂಥರದ್ನೆಲ್ಲ ನಾವೆಲ್ಲ ನೋಡ್ಬಿಟ್ಟಿದೀವಿ. ಅದನ್ನು ಬ್ಯಾನ್ ಆದ್ರೆ ಒಂದು ಪ್ರಕಾರ ಒಳ್ಳೆ ವಿಷಯನೇ. ಹಾಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ BCCI ಇದನ್ನು ಸಹ ಬ್ಯಾನ್ ಮಾಡಿದ್ರೆ ಬೆಟ್ಟಿಂಗ್ ಆಪ್ ಗಳ ಬಗ್ಗೆ, ಹಾಗೆ ಇವಾಗ ಏನು ಆಲ್ಕೋಹಾಲ್ ಮತ್ತೆ ತಂಬಾಕು ತಗೊಂಡಿದ್ಯೋ ಅದೇ ರೀತಿ ಇದ್ರ ಬಗ್ಗೆನೂ ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ತಂದ್ರೆ ಒಂದು ಒಳ್ಳೆ ವಿಷಯನೇ. ಹಾಗೆ ಈ ವಿಮಲ್ ಆಗಿರ್ಬೋದು, ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾರೋ ಇಲ್ವ ಅಂತ ಗೊತ್ತಿಲ್ಲ, ಅದು ಸಹ ಇದಕ್ಕೆ ಸೇರ್ಕೊಳ್ಳುತ್ತೆ ಬ್ಯಾನ್ ಆಗೋದ್ರಲ್ಲೇ. ಆದ್ರೆ ಇವ್ರು ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾರೋ ಇಲ್ವ ಅಂತ ಗೊತ್ತಿಲ್ಲ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇನ್ನು ಎಷ್ಟು ದಿನ, ಇನ್ನು 10 ದಿನ ಐತೆ IPL ಸ್ಟಾರ್ಟ್ ಆಗಕ್ಕೆ. ಅವಾಗ ನೋಡಿದಾಗ ಗೊತ್ತಾಗುತ್ತೆ ಇವ್ರು ಇಂಪ್ಲಿಮೆಂಟ್ ಮಾಡಿದಾರೋ ಇಲ್ವೋ ಅಂತ. ಈ ಸಿಗರೇಟ್ ಮತ್ತೆ ಆಲ್ಕೋಹಾಲ್ದು ಬಿಟ್ಬಿಡಿ, ಪಕ್ಕ ಬ್ಯಾನ್ ಆಗಿರೋದು ಪಕ್ಕ ಬರಲ್ಲ. ಆದ್ರೆ ವಿಮಲ್ದು ಅಡ್ವರ್ಟೈಸ್ಮೆಂಟ್ ಬರುತ್ತಾ ಇಲ್ವಾ ಅನ್ನೋದು ನನಗೆ ಡೌಟ್. ಪಕ್ಕ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ನೋಡೋಣ IPL ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ನ ಮಾಡಿದಾರೆ. ಅಡ್ವರ್ಟೈಸ್ಮೆಂಟ್ ಅಲ್ಲೂ ಸಹ ಈ ತರ ಇಂಪ್ಲಿಮೆಂಟ್ ನ ಮಾಡಿದಾಗ ಬೆಟ್ಟಿಂಗ್ ಆಪ್ ಗಳನ್ನ ಸಹ ಬ್ಯಾನ್ ಮಾಡಿದ್ರೆ ಒಂದು ಒಳ್ಳೆ ವಿಷಯ ನಮ್ಮ ಜನರೇಷನ್ ಅವ್ರಿಗೆ. ಇದು ನನ್ನ ಪ್ರಕಾರ. ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೆಟ್ಟಿಂಗ್ ಆಪ್ ಬ್ಯಾನ್ ಆಗ್ಬೇಕೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲೂ ಸಹ ಇದೇ ರೀತಿ ಬೆಟ್ಟಿಂಗ್ ಆಪ್ ನ ಹಾಡಿ ಅದರಿಂದ ದುಡ್ಡನ್ನ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಪ್ರಕಾರ ಏನ್ ಅನಿಸ್ತು ಅಂತ ಹೇಳಿ. ಈ ತರ ಬ್ಯಾನ್ ನ ಮಾಡಿದರೆ ಆಲ್ಕೋಹಾಲ್ ಮತ್ತೆ ತಂಬಾಕು, ಹಾಗೆ ಇದನ್ನು ಸಹ ಬ್ಯಾನ್ ಮಾಡಿದ್ರೆ ಒಂದು ಒಳ್ಳೆ ವಿಷಯ. ಹಾಗೆ ನಮ್ಮ ಸರ್ಕಾರನೂ ಸಹ ಇದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಅಂತೂ ಮಾಡಕ್ ಹೋಗಲ್ಲ. ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರ ಡ್ರೀಮಿಂಗ್ 11 ಒಂದ್ಸಲ ಬ್ಯಾನ್ ಮಾಡಿತ್ತು, ಮತ್ತೆ ಅದನ್ನ ತರ್ತು ಪ್ಲೇ ಸ್ಟೋರ್ಗೆ. ಎಲ್ಲರೂ ಸಹ ಅದನ್ನ ಆಡ್ತಾ ಇದಾರೆ. ಹಾಗೆ ತುಂಬಾ ಆಪ್ ಗಳಿದೆ ಬೆಟ್ಟಿಂಗ್ ಆಪ್ ಗಳು. ಅದ್ರ ಬಗ್ಗೆ ನಮ್ಮ ಸರ್ಕಾರ ಯಾವುದೇ ರೀತಿ ಮುಂಚೂಣಿಗೆ ಬಂದಿಲ್ಲ, ಅದ್ರ ಬಗ್ಗೆ ಕಠಿಣವಾದ ಕ್ರಮನೂ ತಗೊಂಡಿಲ್ಲ. ಏನಕ್ಕಂತ ಗೊತ್ತಿಲ್ಲ. ಆದ್ರೆ ಇದು ಮುಗಿಯೋಷ್ಟೊತ್ತಲ್ಲಿ ನಮ್ಮ ಸರ್ಕಾರ ಅಂತೂ ಬಿದ್ದೋಗಿರ್ತದೆ. ಅದಕ್ಕೋಸ್ಕರ ಹೇಳೋದು, ಒಂದು ಓಟ್, ನಿಮ್ಮ ಅಮೂಲ್ಯವಾದ ಓಟ್ಗಳು ತುಂಬಾ ಮುಖ್ಯ. ಯೋಚನೆ ಮಾಡಿ ಓಟ್ ಹಾಕಿ. ದುಡ್ಡಿಗೆ ಯಾವುದೇ ರೀತಿ ಓಟ್ಗಳನ್ನ ಹಾಕ್ಬೇಡಿ ಅಂತ ಕೇಳ್ತೀನಿ. ಹಾಗೆ ಇವಾಗ ಇನ್ನು ಸ್ಟಾರ್ಟ್ ಆಗೋದು ನಮ್ಮ IPL ನ ಹವಾ. ಅದಂತೂ ಹೈ ವೋಲ್ಟೇಜ್ ಆಗಿ ನಡೆಯುತ್ತೆ. ಅದ್ರಲ್ಲೂ ಅಲ್ಲೇ ಈ ತರ ಇಂಪ್ಲಿಮೆಂಟ್ ಗಳನ್ನ ತಂದ್ರೆ ಒಂದು ಒಳ್ಳೆ ವಿಷಯನೇ. ನೋಡೋಣ ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಮ್ಮ IPL. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.